ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನಿತಾ ಪ್ರದೀಪ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಿಂಪಲಾಗಿ ರುಚಿಯಾಗಿ ಯಾವ ರೀತಿ ಕಡಲೆಬೇಳೆ ವಡೆ ಮಾಡೋದಂತ ನೋಡೋಣ. ನಾನು ಈ ಲೋಟದಲ್ಲಿ 2 ಲೋಟ ಆಗೋಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ ನೀವು ಅರ್ಧ ಲೋಟ ಅಕ್ಕಿ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. 2 ಲೋಟ ಅಕ್ಕಿ ಕಡಲೆಬೇಳೆ ಹಾಕಿಬಿಟ್ಟು ಅದಕ್ಕೆ ನಾನು ಈಗ ನೀರಲ್ಲಿ 2-3 ಸತಿ ವಾಶ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ನೆನೆಸ್ಕೊಳ್ಳೋಣ. ಅಷ್ಟೊತ್ತಿಗೆ ಏನೇನು ಬೇಕು ಸಾಮಗ್ರಿಗಳು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 5 ಈರುಳ್ಳಿ, 6 ಹಸಿಮೆಣಸಿನಕಾಯಿ, ಒಂದು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಟ್ ಸಬ್ಬಸಿಗೆ ಸೊಪ್ಪು, ಇದ್ರ ಜೊತೆ ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಆ್ಯಡ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇರಲಿಲ್ಲ ಹಂಗಾಗಿ ಹಾಕಿಲ್ಲ. ಸಣ್ಣದಾಗಿ ಕಟ್ ಮಾಡೋ ಒಂದು ಪಾತ್ರೆಗೆ ಹಾಕೊಳ್ಳೋಣ ಎಲ್ಲನೂ. ನೋಡಿ, ಕಡಲೆಬೇಳೆ 1 ಅವರ್ ನೆನೆಸಿದೆ, ಚೆನ್ನಾಗಿ ನೆಂದಿದೆ, ಜಾಸ್ತಿ ಮೆತ್ತಗೆ ನೆಂದಿಲ್ಲ, ಗಟ್ಟಿ ಇರೋಂಗೆ ಸ್ವಲ್ಪ ತೆಗೆದು ನೀರಲ್ಲಿ ನೀಟಾಗಿ ಸೋರಿಸ್ಕೊಂಡಿದ್ದೀನಿ. ಸೋರಿಸ್ಕೊಂಡಿರೋ ಕಡಲೆಬೇಳೆ ಹಾಕ್ಬಿಟ್ಟು ಅದಕ್ಕೆ ಒಂದು 6 ಇಕ್ಳು ಶುಂಠಿ ಹಾಕಿ ಒಂದು 10 ಇಕ್ಳು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಮತ್ತು ರೀತಿ ನೀರು ಹಾಕೊಳ್ದಂಗೆ ನೀಟಾಗಿ ತರಿಯಾಗಿ ರುಬ್ಕೋಬೇಕು. ವಡೆನ ಸಾಫ್ಟಾಗಿ ರುಬ್ಕೋಬೇಡಿ, ತರಿಯಾಗಿ ರುಬ್ಕೊಳ್ಳಿ. ವಡೆಗೆ ತರಿಯಾಗಿದ್ದರೆ ಚೆಂದ ಇಟ್ಟು ರುಬ್ಕೊಬಿಟ್ಟು ಕಟ್ ಮಾಡಿರೋ ಈರುಳ್ಳಿ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ. ಹಿಟ್ಟನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು, ಒಂದು ಅರ್ಧ ಸ್ಪೂನ್ ಚಕ್ಕೆ ಪುಡಿ, ನಂತರ 1 ಸ್ಪೂನ್ ಆಗೋಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿನ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡೋಣ. ಹಿಟ್ಟೆಲ್ಲನ ಕಲಿಸ್ಕೊಬಿಟ್ಟು ಒಂದು 5 ನಿಮಿಷ ನೆನೆಯೋಕೆ ಇಡೋಣ. ನೋಡಿ, ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ನೆನೆಯೋಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಡೋಣ. ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಒಂದು ಕಾಟನ್ ಬಟ್ಟೆಗೆ ಒಂದು ಸಣ್ಣದಾಗಿ ಉಂಡೆ ತಗೊಂಡು, ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ವಡೆ ತೊಟ್ಕೊಳ್ಳಿ. ನೋಡಿ, ಸಣ್ಣದಾಗಿ ಉಂಡೆ ತಗೊಬಿಟ್ಟು ನಾನು ಇಲ್ಲಿ ತೆಳುವಾಗಿ ಅಗಲಾಗಿ ವಡೆ ತೊಟ್ಕೊತಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಯಾವ ರೀತಿ ಬೇಕೋ ಆ ರೀತಿ ವಡೆ ತೊಟ್ಕೊಂಡು ತೊಟ್ಟಾದ ಮೇಲೆ ನಾವು ಕಾದಿರೋ ಎಣ್ಣೆಗೆ ಹಾಕೋಣ. ಉರಿನ ಯಾವಾಗಲೂ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬಿಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ವಡೆ ಬೇಯಿಸಿ, ಇಲ್ಲ ಮೆತ್ತಗಾಗ್ಬಿಡುತ್ತೆ ವಡೆ. ನೋಡಿ, ಒಂದೊಂದಾಗಿ ವಡೆ ಹಾಕೋಣ. ಹೈ ಫ್ಲೇಮಲ್ಲಿ ಇಟ್ಕೊಂಡಿರಿ ಉರಿನ. ನಂತರ 2 ಸೈಡು ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಬೇಯಿಸ್ಕೊಂಡ್ರೆ ರುಚಿಯಾದ ಟೇಸ್ಟಿಯಾದ ಗರಿಗರಿಯಾದ ಕಡಲೆಬೇಳೆ ವಡೆ ರೆಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.